ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಕೊಟ್ಟಿರೋದು ಶ್ರೀ ಕೊಲ್ಲೂರು ಮೂಕಾಂಬಿಕೆ ತಾಯಿಯ ಬಗ್ಗೆ. ಇದೇ ತರ ಕಂಟೆಂಟ್ಗೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಶ್ರೀ ಕೊಲ್ಲೂರು ಮೂಕಾಂಬಿಕೆ ಕರ್ನಾಟಕದ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕೊಲ್ಲೂರು ಎಂಬ ಸುಂದರ ತಾಣದಲ್ಲಿರುವ ಶ್ರೀ ಮೂಕಾಂಬಿಕೆ ದೇವಸ್ಥಾನವು ಭಾರತದ ದೇವಾಲಯಗಳಲ್ಲೊಂದು ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಪೂರ್ವದಲ್ಲಿ ನಡೆಯುವುದಿಲ್ಲದ ಪವಾಡಗಳು, ಪವಿತ್ರ ನದಿಗಳು, ಪರ್ವತ ಶ್ರೇಣಿಗಳು ಹಾಗೂ ಭಕ್ತರ ಭಾವುಕತೆಗಳು ಇದನ್ನು ಹೆಚ್ಚು ತಾತ್ವಿಕ, ಪಾರಂಪರಿಕ ಹಾಗೂ ದೇವಭಕ್ತಿ ಕೇಂದ್ರಗಳಲ್ಲೊಂದು ಮಾಡಿದೆ. ಭೌಗೋಳಿಕ ಸ್ಥಾನ ಹಾಗೂ ಸಹಜ ಪರಿಸರ. ಕೊಲ್ಲೂರು ಕೊಡಚಾದ್ರಿ ಪರ್ವತ ಶ್ರೇಣಿಗಳು ಕೆಳಭಾಗದಲ್ಲಿದೆ. ಪಶ್ಚಿಮ ಘಟ್ಟದ ಸೊಂಪಾದ ಪರಿಸರ, ಮಳೆಯ ಹಬ್ಬ, ದಟ್ಟ ಕಾಡು, ಹಸಿರಾದ ಮರಗಳು, ನದಿ ಎಲ್ಲವೂ ಇಲ್ಲಿ ದೇವಾಲಯ ವಾತಾವರಣವನ್ನು ಶಾಂತವಾಗಿಸುತ್ತದೆ. ದೇವಸ್ಥಾನ ಬಳಿಯ ಸೌಪರ್ಣಿಕ ನದಿ ಬಹುಮುಖ್ಯ. ಈ ನದಿಯು ತೀರಗಳನ್ನು ಹೆಚ್ಚುವರಿ ಪವಿತ್ರತೆಯಾಗಿ ನೋಡುವರು. ಕೊಲ್ಲೂರು ಇರುವುದು ಕರ್ನಾಟಕ ಕೇರಳ ಸರಹದ್ದು ಪ್ರದೇಶದ ಅನುಭವ, ಹವಾಮಾನ, ಸಹಜ ಸೌಂದರ್ಯಗಳು ಬಹುಶಃ ಇಲ್ಲಿ ಭಕ್ತರನ್ನು ಆಕರ್ಷಿಸುವುದರಲ್ಲಿ ಬಹಳ ಭಾಗವಹಿಸುತ್ತದೆ. ಈ ಪ್ರದೇಶವು ಪ್ರವಾಸಿಗರಿಗೆ ನೆಚ್ಚಿನ ತಾಣವಾಗಿದೆ. ದೇವತೆ ಮೂಕಾಂಬಿಕೆ ದೇವಿ. ಮೂಕಾಂಬಿಕೆ ಎಂಬ ಹೆಸರು ಮೂಕ ಅಂಬಿಕೆಯಿಂದ ಬಂದಿದೆ. ಮೂಕ ಅಂದರೆ ಮೌನವಾಗಿರುವ, ಅಂಬಿಕೆ ಅಂದರೆ ದೇವತೆ. ಪುರಾಣ ಹಾಗೂ ಲೆಜೆಂಡ್ ಪ್ರಕಾರ ಉಮಾಸುರ ಎಂಬ ರಾಕ್ಷಸ ದೇವತೆಗಳನ್ನು ನಾಶಪಡಿಸಲು ಹೆಮ್ಮೆಯಿಂದ ಅದು ದೇವಿ ಪವಿತ್ರ ಶಕ್ತಿಗಳ ಮೂಲಕ ಅವನನ್ನು ಮೊದಲು ಮೌನ ಮಾಡಿಸುವರ, ಅಂದರೆ ಅವನು ಮಾತನಾಡಲಾರದ ಹಾಗೆ ಅಥವಾ ಅವನಿಗೆ ಮೂಕ ಸ್ಥಿತಿ ಆದರೆ ಅದು ಏನನ್ನು ಕಡಿಮೆ ಮಾಡುವುದಿಲ್ಲ. ನಂತರ ಅವಳು ಕಳವಳಕಾರಿಯಾಗಿ ಮುಂದುವರಿಸಿದನು. ದೇವಿಯ ಮೌನ ಸ್ಥಿತಿಯನ್ನು ಮುರಿದುಕೊಂಡು ಅವನ ಕೊನೆಗೆ ತಿನ್ನಿಸಿಕೊಂಡು ಅವನನ್ನು ಹತ್ತಿರದ ಶಕ್ತಿಯ ಮೂಲಕ ಸಂಹಾರ ಮಾಡಿದರು. ಈ ಕಥೆಯ ಮೂಲಕ ದೇವತೆ ಮೊದಲು ಶಕ್ತಿ ತ್ರಿದೇವಿ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಹಾಗೂ ತ್ರಿಮೂರ್ತಿಗಳ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವಶಕ್ತಿಗಳನ್ನು ಒಟ್ಟಾಗಿ ಹೊಂದಿರುವ ಮಹಾದೈವಿಯಾಗಿ ಮೂಕಾಂಬಿಕೆ ರೂಪುಗೊಂಡಿದ್ದಾಳೆ ಎಂದು ನಂಬುತ್ತಾರೆ. ಕಥೆಗಳು ಮತ್ತು ಪೌರಾಣಿಕ ಆಚರಣೆಗಳು. ಮಹರ್ಷಿ ಕೇಲ ಉದ್ಭವ ಲಿಂಗ ಗ್ರಾಮದ ಪುರಾಣ ಕಥೆಗಳಲ್ಲಿ ಮೂಕಾಂಬಿಕೆಗೂ ಮುನ್ನ ಮಹರ್ಷಿ ಕೋಲ ಎಂಬ ಹೋಬಳಿ ಮಹರ್ಷಿಯರು ಇದ್ದರು. ಅವರು ಇಲ್ಲಿ ಧ್ಯಾನ, ಆತ್ಮಾನುಭವ ಮಾಡಿದರು. ಒಂದು ದಿನ ಗೋವು ತನ್ನ ಪಾಠದಿಂದ ಲಿಂಗದ ಮೇಲೆ ಹಾಲು ಹಾಕುತ್ತಿದ್ದಾಗ ಅದನ್ನು ಕಂಡ ಮಹರ್ಷಿ ಭಕ್ತಿಯಿಂದ ಆ ಲಿಂಗವನ್ನು ಆರಾಧಿಸುವರು. ಈ ಸ್ವಯಂಭ ಲಿಂಗ ಈಗಲೂ ದೇವಾಲಯದ ಗರ್ಭಗೃಹದಲ್ಲಿದೆ ಮತ್ತು ಅದರಲ್ಲಿ ಮಧ್ಯದಲ್ಲಿ ಚಿನ್ನದ ರೇಖೆ, ಗ್ರಹಣ ರೇಖೆ ಅಥವಾ ಸ್ವರ್ಣ ರೇಖೆ ಕಾಣುತ್ತದೆ. ಇದು ಲಿಂಗವನ್ನು ಎರಡು ಭಾಗಗಳಾಗಿ ವಿಭಜಿಸುತ್ತದೆ. ಒಂದು ಭಾಗದಲ್ಲಿ ತ್ರಿಮೂರ್ತಿಗಳು, ಇನ್ನೊಂದು ಭಾಗದಲ್ಲಿ ತ್ರಿದೇವಿಗಳು ಪ್ರತಿಷ್ಠಿತರಾಗಿರುತ್ತಾರೆ. ಆದಿಶಂಕರಾಚಾರ್ಯರ ಸಂಪರ್ಕ. ಪುರಾತನ ಕಾಲದಲ್ಲಿ ಆದಿಶಂಕರಾಚಾರ್ಯರು ಇಲ್ಲಿ ಬಂದಿದ್ದು ದೇವಿಯನ್ನು ಸ್ಮರಿಸಿ ಭಕ್ತರನ್ನು ಮಾಂತ್ರಿಕವಾಗಿ ಈ ಸ್ಥಳವನ್ನು ಆರಾಧನೆಗೂ ಹೊಂದಿಸುವರೆಂದು ನಂಬಿಕೆ ಇದೆ. ಒಂದು ಪುರಾಣ ಕಥೆಯ ಪ್ರಕಾರ ಅವರು ದೇವಿಯನ್ನು ಗುಣವಾಗಿ ದೇವಾಲಯ ಕಟ್ಟಲು ಒಲವಿನಿಂದ ಬಯಸಿದರು. ದೇವಿ, ನೀವು ನನಗೆ ತಲುಪುವವರೆಗೂ ಹಿಂದೆ ನೋಡದಿರಿ ಷರತ್ತು ಇಟ್ಟಿದ್ದರು. ಆದಿಶಂಕರಾಚಾರ್ಯರು ಪ್ರಯತ್ನಿಸಿದಾಗ ದೇವಿಯ ಕಲಿಗಳ ನೋಡುವ ಧ್ವನಿ ಒಂದು ಸ್ಮರಣೆಯಂತೆ ಮುಂದುವರಿಯುತ್ತಿದ್ದ. ಆದರೆ ಕೊಲ್ಲೂರು ಹಾದಿಯಲ್ಲಿ ಧ್ವನಿ ನಿಲ್ಲಿತು. ಈಶ್ವರದಿಂದ ಅವರು ಹಿಂದೆ ನೋಡಿದರು. ದೇವಿ ಅಲ್ಲಿಗೆ ತಗ್ಗಿದರು. ಅಲ್ಲಿ ದೇವಾಲಯ ಮನೆ ಮಾಡಿಕೊಂಡರು. ದೇವಾಲಯದ ಇತಿಹಾಸ ಮತ್ತು ಶಿಲ್ಪಕಲಾ. ಇವು 1200 ವರ್ಷಗಳ ಕಾಲದ ಇತಿಹಾಸ ಹೊಂದಿದೆ ಎಂದು ಹೇಳಲ್ಪಡುತ್ತದೆ. ದೈವಿಗಳು ಮತ್ತು ದೇವತೆಗಳ ಪ್ರತಿಮೆಗಳು, ಗರ್ಭಗೃಹ, ಲಕ್ಷ್ಮೀ ಮಂಟಪ, ವಿವಿಧ ಮಂಟಪಗಳು ಹಾಗೂ ಶೃಂಗಾರ ಶಿಲ್ಪಗಳು ದಶಕಗಳು, ಶತಮಾನಗಳಿಂದ ಪರಿಷ್ಕೃತವಾಗಿದೆ. ಕೆಳದಿ ಸಾಮ್ರಾಜ್ಯ, ಬಿಜ್ನೂರು ರಾಜವಂಶಗಳು, ವಿಜಯನಗರ ಸಾಮ್ರಾಜ್ಯ ಸಹ ದೇವಾಲಯವನ್ನು ಆರಾಧನೆಗೊಳಿಸಿ ಧನ ಸಾಮರ್ಥ್ಯ ಹಾಗೂ ಶೋಭೆಯನ್ನು ಕೊಟ್ಟಿದ್ದು, ದೇವಿಗೆ ಆಭರಣಗಳು, ಚಿನ್ನದ ಪುಷ್ಪಗಳು ಇತ್ಯಾದಿ ಬಹುಮಾನಗಳನ್ನು ನೀಡಿದರು. ಪ್ರಮುಖ ಶಿಲ್ಪಶಾಸ್ತ್ರೀಯ ವೈಶಿಷ್ಟ್ಯವೆಂದರೆ ಗರ್ಭಗೃಹದ ವೈಮಾನ, ಗೋಪುರ, ದೀಪಸ್ತಂಭ, ಮಂಟಪಗಳು, ಕಲಾತ್ಮಕ ಶಿಲ್ಪಗಳು. ಆಚಾರ ವಿಚಾರ ಪೂಜೆ ಪದ್ಧತಿಗಳು. ದೇವಾಲಯದಲ್ಲಿ ದಿನನಿತ್ಯದ ಆರಾಧನೆ, ಪೂಜಾ ಕಾರ್ಯಗಳು ನಡೆಯುತ್ತವೆ.
ಉಚ್ಚಹಾರ, ಸದ್ಯ ಆರತಿ, ಅಭಿಷೇಕ, ವಿಗ್ರಹ ದರ್ಶನ ಮುಂತಾದವುಗಳು. ವಿಶೇಷ ಉತ್ಸವಗಳು, ನವರಾತ್ರಿ, ವಿಜಯದಶಮಿ, ರಥೋತ್ಸವ ಮುಂತಾದ ಹಬ್ಬಗಳು ಅವು ಭಕ್ತರನ್ನು ಮಧ್ಯಾಹ್ನದಿಂದ ರಾತ್ರಿ ಜಗತ್ತನ್ನು ಕೂಡಿಸುತ್ತದೆ. ವಿದ್ಯಾರಂಭ ಹಾಗೂ ಸಂಗೀತ, ಸರಸ್ವತಿ ಆರಾಧನೆ, ಉತ್ತಮ ಶಿಕ್ಷಣ, ಕಲಾ ಕೌಶಲ್ಯಗಳು ಮಹತ್ವಕ್ಕೆ ಈ ದೇವಿ ಪ್ರಸಿದ್ಧಿ ಹೊಂದಿದ್ದಾರೆ. ಭಕ್ತರು ದೇವಿಯ ಪಾದಗಳಲ್ಲಿ ವಿದ್ಯಾಭ್ಯಾಸ ಪ್ರಾರಂಭಿಸುವ ಮೊದಲು ಪೂಜೆ ಮಾಡುತ್ತಾರೆ ಎಂಬ ಪದ್ಧತಿ ಇದೆ. ಆಕರ್ಷಣೆಗಳು ಮತ್ತು ತೀರ್ಥಯಾತ್ರೆಗಳು. ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ವಿವಿಧ ರಾಜ್ಯಗಳಿಂದ ಬರುತ್ತಾರೆ. ವಿಶೇಷವಾಗಿ ಕರ್ನಾಟಕ, ಕೇರಳದಿಂದ ಪ್ರವಾಸಿಗರಿಗಾಗಿ ಪರಿಸರ ಸೌಕರ್ಯಗಳು ಇವೆ. ಆಶ್ರಯ, ಆಹಾರ, ಪ್ರವಾಸ ಮಾರ್ಗಗಳ ನಿರ್ವಹಣೆ ವ್ಯವಸ್ಥೆ, ಭಕ್ತರಿಗೆ ಸೌಪರ್ಣಿಕ ನದಿಯಲ್ಲಿ ಪೂರ್ಣೋಲ್ಲಾಸವಾಗಿ ಸ್ನಾನ ಮಾಡುವುದು ಒಂದು ಮಹತ್ವ ಅನುಭವವಾಗಿದೆ. ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮ. ದೇವಸ್ಥಾನ ಭಾಗವಾಗಿ ಸ್ಥಳೀಯ ಜನರ ಉದ್ಯೋಗ ಮತ್ತು ಜೀವನೋದ್ಯಮ ಭರಿಸುವ ಮೂಲ ಗುರಿಯಾಗಿದ್ದು, ಊಟ, ವಸತಿ, ಮಾರಾಟ, ಸೇತು ಹೇಳಿದ್ದಾರೆ ಜನರ ಜೀವನಕ್ಕೆ ತುಂಬಾ ಅವಶ್ಯಕ. ಹಬ್ಬದ ಸಂದರ್ಭದಲ್ಲಿ ಭಕ್ತರ ಪ್ರವಾಹವು ರಸ್ತೆ, ಸಂಚಾರ, ವ್ಯಾಪಾರ ಎಲ್ಲದಕ್ಕೂ ಪ್ರಭಾವ ಬೀರುತ್ತದೆ. ಅಧ್ಯಕ್ಷತೆ ಹಾಗೂ ಆಡಳಿತ ಪದ್ಧತಿಗಳಲ್ಲಿ ದೇವಾಲಯದ ಸಮಿತಿ, ರಾಜ್ಯ ಸರ್ಕಾರ, ದೇವಭಕ್ತ ಸಂಘಟನೆಗಳನ್ನು ಒಟ್ಟಾದಂತೆ ಕೆಲಸ ಮಾಡುತ್ತದೆ. ಸವಾಲುಗಳು ಮತ್ತು ಸಂರಕ್ಷಣೆ. ಪ್ರಕೃತಿ, ಮಳೆ, ಕಾಳಿ ಮಂಟಪಗಳು, ಮಳೆ ನೀರಿನ ಹಾನಿ, ಶಾಸನಗಳು, ಸಾಂಕೇತಿಕ ದೇವತೆಗಳ ಶಿಲುಬೆಗಳಿಗೆ ಹಾನಿಯಾಗುವ ಸಂಭವ, ಪ್ರವಾಸಿಗರ ನಿರ್ವಹಣೆ, ಕಿರಿಕೆ, ಮಾಲಿನ್ಯ, ನೀರು, ಶೌಚಾಲಯದ ವ್ಯವಸ್ಥೆ, ಸುರಕ್ಷಿತ ಪ್ರವೇಶ ಮಾರ್ಗಗಳು ಇತ್ಯಾದಿ ಸಮಸ್ಯೆಗಳಿವೆ. ಈಗಿನ ಕಾಲಕ್ಕೆ ಸಂರಕ್ಷಣೆ, ಇತಿಹಾಸ ಸಂಶೋಧನೆ, ಪುರಾತನ ದೃಷ್ಟಿಯಿಂದ ಇತ್ಯಾದಿ ದೃಢೀಕರಣ ಬೇಕು. ಭಕ್ತಿ ಭಾವ, ಆಧ್ಯಾತ್ಮಿಕ ಮೌಲ್ಯ. ಶ್ರೀ ಮೂಕಾಂಬಿಕೆ ದೇವಸ್ಥಾನಕ್ಕೆ ಭಕ್ತರು ಅನುರಾಗ ತುಂಬಿದೆ. ಈ ಭಕ್ತರಿಂದಾಗಿ ದೇವಿ ಭಕ್ತಿ, ಮಾಧುರ್ಯ, ಶಾಂತಿ, ಮನಶಾಂತಿ ಅನುಭವಕ್ಕೆ ಸಾಧ್ಯವಾಗುತ್ತದೆ. ದೇವಿಯ ಅನುಭವ, ವರದ ಮುದ್ರೆಗಳು ಭಕ್ತರಿಗೆ ಭಯಮುಕ್ತಿಯನ್ನು, ಕರುಣೆ ಮತ್ತು ಆಶೀರ್ವಾದವನ್ನು ಭಾವಗೊಳಿಸುವಂತೆ ಮಾಡುತ್ತದೆ. ವಿದ್ಯೆ, ಆಶೆ, ಸಾಹಿತ್ಯ, ಹೃದಯಪೂರ್ವಕ ಶಾಂತಿ, ಜೀವನದ ಗಂಭೀರ ಅರಿವು ಇವನ್ನು ಇದು ಹೆಚ್ಚಾಗಿ ಉತ್ತೇಜಿಸುತ್ತದೆ. ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಾಲಯವು ಭಕ್ತರ, ಪ್ರವಾಸಿಗರ ಹಾಗೂ ಆಧ್ಯಾತ್ಮಿಕ ಹುಡುಕುವವರಿಗೆ ಒಂದು ಬೆಳಕು. ಅದು ವೈಭವ, ಪುರಾತನ ಶಿಲ್ಪಕಲೆ, ಪವಿತ್ರ ನದಿಗಳು, ದೇವಿ ಭಕ್ತಿ, ಉತ್ಸವ ಸಂಪ್ರದಾಯಗಳು ಎಲ್ಲವೂ ಮಮತೆ ಮತ್ತು ಗೌರವದಿಂದ ಕೂಡಿದೆ. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.